ಇದು ಸಾಧ್ಯ. ಒಂದು ಪುಟ್ಟ ಕತೆ. ಬೆಂಗಳೂರಿಬ್ಬ ಮಾಯಾ ಸುಂದರಿಯ ಕಂಠವನ್ನು ಅಲಂಕರಿಸಿರುವ ಸುಂದರ ಹೂಮಾಲೆ ಈ ನಮ್ಮ ಗಾಂಧಿ ಬಜಾರ್. ಹೂಗಳಿಗೆ ಎಷ್ಟು ಬಣ್ಣಗಳು, ಬದುಕಿಗೂ ಅಷ್ಟೇ. ನಿರೀಕ್ಷೆಯ, ಸಂತಸದ, ನಿರಾಳತೆಯ, ಗೊತ್ತು ಗುರಿಯಿಲ್ಲದ ಬಣ್ಣಗಳಿಂದ ತುಂಬಿದ ಈ ಬದುಕಿನ ಕತ್ತಲೆಯನ್ನು ಓಡಿಸಲು ಬತ್ತಿ ಹೊಸೆದು ಕನಸುಗಳ ಎಣ್ಣೆ ಎರೆದು ದೀಪ ಹಚ್ಚಲು ಪ್ರಯತ್ನಿಸುತ್ತೇವೆ. ಆದರೆ ಕನಸುಗಳ ದೀಪಗಳನ್ನು ಬಿರುಗಾಳಿ ಕೊಟ್ಟು ಬಿಡುತ್ತೇವೆ. ಆರದಿರಲಿ ದೀಪ ಎಂಬ ಆಸೆಯೊಂದಿಗೆ ಗಾಂಧಿ ಬಜಾರಿಗೆ ಆಗಮಿಸಿದ ಶಿಕ್ಷಕಿಯೊಬ್ಬಳನ್ನು ನಾವಿಲ್ಲಿ ಕಾಣುತ್ತಿದ್ದೇವೆ. ಮನೆಯ ಅಂಗಳದಲ್ಲೇ ಸಾಕಷ್ಟು ಹೂಗಿಡಗಳಿದ್ದರೂ ಬೀದಿ ಬದಿಯ ವ್ಯಾಪಾರಿಗಳ ಬಳಿ ಹೂಕೊಳ್ಳುವ, ಓದುವ ಹುಡುಗರನ್ನು ಮೆಚ್ಚುವ ಈಕೆಯ ಸೆನ್ಸಿಟಿವಿಟಿಯನ್ನು ಬೆಂಗಳೂರಿನ ಯಾಂತ್ರಿಕ ಬದುಕು ಯಾಕೆ ಕೊಂದು ಹಾಕಿಲ್ಲ ಎಂಬುದೇ ಆಶ್ಚರ್ಯ. ಸಂಪಾದಿಸಿದ ಹಣವನ್ನು ಅನೇಕರಿಗೆ ಹಂಚುವ ಈ ಪುಣ್ಯ ಕಾರ್ಯದಲ್ಲಿ ಎಲ್ಲರನ್ನೂ ಬಾಕಿಗಳನ್ನಾಗಿ ಮಾಡಿಬಿಡುವ ಈ ಬದುಕಿನ ಬೇರೆ ಮಕ್ಕಳುಗಳನ್ನು ನಾವಿಲ್ಲಿ ಕಾಣುತ್ತೇವೆ. ವ್ಯಾಪಾರ ಮಾಡುತ್ತಿದ್ದ ಇಬ್ಬರು ವಿದ್ಯಾರ್ಥಿಗಳು ಶಿಕ್ಷಕಿಯನ್ನು ಕಂಡ ಕೂಡಲೇ ಅಡಗಿಕೊಂಡರು. ಆಕೆ ತಮ್ಮನ್ನು ಕಂಡಿಲ್ಲ ಎಂಬ ಭ್ರಮೆ ಅವರಿಗೆ. ಚಂದದ ಹಣ್ಣುಗಳಿಗೆ ಹುಳ ಬಿದ್ದರೆ ಯಾರಿಗೂ ಉಪಯೋಗಕ್ಕೆ ಬಾರದಲ್ಲ ಎಂಬ ಬೇಸರ ಆಕೆಗೆ. ಪುಡಿಗಾಸಿಗೆ ಆಸೆ ಬಿದ್ದ ಮಕ್ಕಳ ಬದುಕು ಪುಡಿ ಪುಡಿಯಾಗದಂತೆ ಕಾಪಾಡುವುದು ಹೇಗೆ ದೇವರೇ? ಇದು ಬುದ್ಧಿವಂತ ಹುಡುಗನೊಬ್ಬ ಶಾಲೆಗೆ ಬಾರದೆ ವ್ಯಾಪಾರಕ್ಕೆ ಇಳಿದಿದ್ದಾನೆ. ಆಕೆಯ ಸಿಟ್ಟಿನ ಕಾವಿಗೆ ಹುಡುಗ ತತ್ತರಿಸುತ್ತಾನೆ. ಕುಡುಕ ತಂದೆಯ ಮಗನಾದ ಅವನಿಲ್ಲಿ ಅಸಹಾಯಕ. ಹುಡುಗನ ತಂದೆಗೆ ಆಕೆಯ ಸಿಟ್ಟಿನ ಹಿಂದಿನ ಕಾಳಜಿ ಅರ್ಥವಾಗುವಂತಿದ್ದರೆ ಈ ಕ್ಷಣಕ್ಕೆ ದುತ್ತೆಂದು ಈಕೆಯ ಹಳೆಯ ವಿದ್ಯಾರ್ಥಿ ಎದುರಿಗೆ ಬಂದು ಈಕೆಗೆ ನಮಸ್ಕರಿಸುತ್ತಾನೆ. ಬೀದಿ ಬದಿಯಲ್ಲೇ ವ್ಯಾಪಾರ ಮಾಡುತ್ತಿದ್ದ ಅವನ ತಂದೆಗೆ ಈಕೆ ಇದೇ ರೀತಿ ಬುದ್ಧಿ ಹೇಳಿರುತ್ತಾಳೆ. ಈಕೆಯ ಮಾತಿಗೆ ಬೆಲೆ ನೀಡಿದ ತಂದೆ ತನ್ನನ್ನು ಓದಲು ಶಾಲೆಗೆ ಕಳಿಸಿದ್ದು, ತಾನಿಂದು ದೊಡ್ಡ ಹುದ್ದೆಯಲ್ಲಿರುವುದರ ಬಗ್ಗೆ ತಿಳಿಸುತ್ತಾನೆ. ಇದನ್ನೆಲ್ಲ ಕೇಳಿದ ಕುಡುಕ ತಂದೆಯ ಮನ ಪರಿವರ್ತನೆಯಾಗುತ್ತದೆ. ಹುಡುಗ ತನ್ನ ಬದುಕಿನ ದೊಡ್ಡ ಕನಸುಗಳನ್ನು ನನಸು ಮಾಡಿಕೊಳ್ಳುವತ್ತ ದೃಢ ಹೆಜ್ಜೆಗಳನ್ನಿಟ್ಟಿದ್ದಾನೆ. ಶಿಕ್ಷಕಿ ಹಳೆಯ ವಿದ್ಯಾರ್ಥಿಯಂತೆ ನಟಿಸಲು ಒಪ್ಪಿದ ತನ್ನ ಮಗನೊಂದಿಗೆ ಗಾಂಧಿ ಬಜಾರಿನ ರಸ್ತೆಗಿಳಿದಿದ್ದಾಳೆ. ಗಾಂಧಿ ಬಜಾರು
ಈಗ ನಿಜಕ್ಕೂ ವೈಭವದಿಂದ ಕಂಗೊಳಿಸುತ್ತಿದೆ.